ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 4/3/2024. ಈ ದಿನದ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಮಾನಸಿಕವಾಗಿ ಒಂದಷ್ಟು ಗೊಂದಲಕ್ಕೆ ಒಳಗಾಗುವಂತಹ ಸನ್ನಿವೇಶಗಳು ಅಥವಾ ಮಾನಸಿಕವಾದಂಥ ಒಂದಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳು ಹುಟ್ಟಿಕೊಳ್ಳುವಂತಹ ಒಂದಷ್ಟು ಸನ್ನಿವೇಶಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದ್ದಾವೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಇರುವುದಿಲ್ಲ. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಇರುವುದಿಲ್ಲ. ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ತೊಂದರೆಗಳು ಇರುವುದಿಲ್ಲ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ಬೇಕು. ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು ಎದುರಾಗುವಂತಹ ಸಂಭವಗಳು ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಹಿನ್ನಡೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯನ್ನು ಓದುವಂಥದ್ದು. ಒಂದು ಅಧ್ಯಾಯವನ್ನು, ಭಗವದ್ಗೀತೆಯ ಪ್ರಥಮ ಅಧ್ಯಾಯವನ್ನು ಅಧ್ಯಯನ ಮಾಡಿ ಅಥವಾ ಓದಿ. ಇದರಿಂದ ಶುಭ ಸೂಚನೆ, ಅಥವಾ ಶ್ರವಣ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯದ ಕ್ಷೇತ್ರ ಒಂದು ಹಂತದ ಸಮಾಧಾನದ ಫಲ, ಅರ್ಥಾತ್ ತಾವೇನು ನಿರೀಕ್ಷೆ ಮಾಡ್ತೀರಿ ಅಂತಹ ಫಲಗಳು ಖಂಡಿತ ಅಸಾಧ್ಯ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಾವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀರಿ ಆ ಮಟ್ಟದಲ್ಲಿ ಅಸಾಧ್ಯವಾದದ್ದು. ಹಾಗಂತ ಬದುಕಿಗೇನು ಬೇಕು ಅದು ಸಿಗುವಂಥ ಎಲ್ಲ ಸಾಧ್ಯತೆಗಳುಂಟು. ತಾಯಿಯ ಆಶೀರ್ವಾದದ ಫಲದಿಂದ ಒಂದಷ್ಟು ಸಾಧನೆಗಳು ಹೇಳುವಂಥದ್ದು ನಿಮ್ಮಿಂದ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಕಂಡುಬರುವುದಿಲ್ಲ. ಎಲ್ಲಿಯೋ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತೀರಿ, ಅದು ಫಲಿಸದೇ ಇರುವಂತಹ ಪರಿಸ್ಥಿತಿಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಮಕ್ಕಳಿಂದ ಸಂತೋಷದ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಾದಂತಹ ಫಲಗಳು ಕಂಡುಬರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಯಾವುದಾದರೂ ದುರ್ಗೆಯ ಸನ್ನಿಧಾನದಲ್ಲಿ ಅನ್ನದಾನ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ, ನೈವೇದ್ಯ ಸೇವೆಯನ್ನು ಕೊಡುವಂಥ ಕೆಲಸ ಮಾಡಿ. ಇದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ಸಮಾಧಾನಕರವಾದಂತಹ ಸ್ಥಿತಿ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾದಂತಹ ಸ್ಥಿತಿ ಹೇಳುವಂಥದ್ದು. ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಮಕ್ಕಳಿಂದ ಒಂದು ರೀತಿಯಲ್ಲಿ ಕಸಿಬಿಸಿಯ ಪ್ರಸಂಗಗಳು ಹೇಳುವಂಥದ್ದು, ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಾನೂನಾತ್ಮಕವಾದಂಥ ಒಂದಷ್ಟು ಕಿರಿಕಿರಿಗಳು, ಅನಾರೋಗ್ಯ ಸಂಬಂಧವಾದಂಥ ವ್ಯಯದ ಯೋಗಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಅನ್ನದಾನಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ವಿರೋಧ ಫಲಗಳು ಹೇಳುವಂಥದ್ದು ಇರುತ್ತದೆ. ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಯ ಅನುಭವಗಳು ಕೂಡ ನಿಮ್ಮ ಪಾಲಿಗೆ ಆಗುವಂಥ ಸಾಧ್ಯತೆಗಳುಂಟು. ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕ. ಮಾನಸಿಕವಾಗಿ ಒಂದಷ್ಟು ಗೊಂದಲಗಳು, ದುಃಖಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಮಾಧಾನ, ವೃತ್ತಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣ ಇರುತ್ತದೆ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯನ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆ ಮತ್ತು ಅನ್ನದಾನಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಉತ್ತಮ ಫಲಗಳು ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಇದೆಲ್ಲದಕ್ಕೂ ಕೂಡ ಒಳ್ಳೆಯ ಫಲಗಳುಂಟು. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಪ್ರಯತ್ನಗಳಿಗೆಲ್ಲ ಇದೊಂದು ಸಕಾಲವಾಗಿ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಮಕ್ಕಳಿಂದ ಸಂತೋಷದಾಯಕವಾದಂಥ ಫಲಗಳುಂಟು. ಕಾನೂನು ಪ್ರತಿಬಂಧಕ ಫಲವನ್ನು ಸದಾಕಾಲ ಎದುರಿಸಿದ ಹಾಗೆ ಇಂದು ಕೂಡ ಎದುರಿಸಬೇಕಾದಂತಹ ಪ್ರಸಂಗಗಳು
ಎದುರಾಗಬಹುದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವನ ಆಲಯದಲ್ಲಿ ಅನ್ನದಾನ ಸೇವೆ, ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಸಮಾಧಾನಕರವಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಅತಿಯಾದ ವ್ಯಯದ ಯೋಗ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವ ಹೇಳುವಂಥದ್ದು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಕಸಿವಿಸಿಯ ಅನುಭವ ಹೇಳುವಂಥದ್ದು ಕಂಡು ಬರ್ತಾ ಇದೆ. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಪ್ರಸಂಗಗಳಿಗೂ ಕೂಡ ಪೂರಕ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಆಲಯದಲ್ಲಿ ಅನ್ನದಾನಾದಿ ಸೇವೆಗಳನ್ನು ಅರ್ಪಣೆ ಮಾಡುವುದರಿಂದ ಒಂದಷ್ಟು ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ತನ್ನನ್ನು ತಾನು ದುಡಿಸಿಕೊಳ್ಳುವಂಥವರಾದರೆ ಒಂದಿಷ್ಟು ಒಳ್ಳೆಯ ಅನುಭವಗಳು ಹೇಳುವಂಥದ್ದು, ಗೌರವ ಪುರಸ್ಕಾರಾದಿ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಂಗಳ ಕಾರ್ಯ, ಹೊಸ ಥರದ ಚಿಂತನೆ, ಭೂ ಖರೀದಿ, ಗೃಹ ನಿರ್ಮಾಣದಂಥ ಚಿಂತನೆ ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ವೃತ್ತಿ ಚೆನ್ನಾಗಿರ್ತದೆ, ಹಣಕಾಸು ಒಳ್ಳೆಯ ಸ್ಥಿತಿಯಲ್ಲಿರುವಂಥ ಸಾಧ್ಯತೆಗಳು. ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ನೋವುಗಳು ನಿಮ್ಮನ್ನು ಕಾಡುತ್ತೆ. ಆಪ್ತರಿಂದ ವಂಚನೆಗಳು, ಕಾನೂನಾತ್ಮಕ ಪ್ರಸಂಗಗಳು ಹೇಳುವಂಥದ್ದು ಸದಾಕಾಲ ನಿಮ್ಮ ಜೊತೆಗಿರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದು ದುರ್ಗೆಯ ಸನ್ನಿಧಾನದಲ್ಲಿ ಅನ್ನದಾನ ಮತ್ತು ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ ವೃತ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಏರುಪೇರುಗಳು, ತಾವು ನಿರ್ಣಯಿಸಿದಂತೆ ವೃತ್ತಿ ನಡೆಯದೇ ಇರುವಂತಹ ಫಲಗಳು ಕಂಡುಬರುತ್ತಾ ಇದೆ. ಹಣಕಾಸಿನಲ್ಲಿಯೂ ಕೂಡ ಹಾಗೆ ಸ್ವಲ್ಪ ಒದ್ದಾಟಗಳನ್ನು ಮಾಡ್ತಾ ಇರ್ತೀರಿ, ಅಂತಹ ಒಂದು ಅನುಭವ ಹೇಳುವಂಥದ್ದುಂಟು. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇಲ್ಲ, ಕಾನೂನಾತ್ಮಕವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಸಾಂಸಾರಿಕ ಜೀವನದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ. ಮಕ್ಕಳಿಂದಲೂ ಕೂಡ ಅಷ್ಟೊಂದು ಸಮಾಧಾನಕರವಾದಂಥ ಸ್ಥಿತಿಯ ಫಲಗಳು ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಸುಬ್ರಹ್ಮಣ್ಯನ ಆಲಯದಲ್ಲಿ ಅನ್ನದಾನ ನೈವೇದ್ಯ ಸೇವೆಯನ್ನು ಅರ್ಪಣೆ ಮಾಡಿ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಹಣಕಾಸು ಕೂಡ ಉತ್ತಮ ಸ್ಥಿತಿಯಲ್ಲಿರ್ತದೆ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಸೂಚನೆ ಉಂಟು. ಹೊಸ ಥರದ ಚಿಂತನೆಗಳಿಗೆ ಶುಭ ಸೂಚನೆ ಹೇಳುವಂಥದ್ದುಂಟು. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಚಿಂತನೆಗಳಿಗೂ ಕೂಡ ಶುಭ ಸೂಚನೆ ಇರುತ್ತದೆ. ಕೌಟುಂಬಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಪ್ರಯಾಣದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಗುರುಗಳ ಸನ್ನಿಧಾನದಲ್ಲಿ ನೈವೇದ್ಯ ಸೇವೆ, ಅನ್ನದಾನಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಖಂಡಿತ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಉತ್ತಮ ಫಲವನ್ನು ಕೊಡುವಂತಹ ಸ್ಥಿತಿ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಒಳ್ಳೆಯ ಅನುಭವ ಸಾಧ್ಯತೆ ಉಂಟು. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ತಾವು ನಿರೀಕ್ಷೆ ಪಟ್ಟಂತಹ ರೀತಿಯ ಫಲಗಳು ಇರುವುದಿಲ್ಲ. ಆರ್ಥಿಕ ಚೇತರಿಕೆಯನ್ನು ಕಾಣುತ್ತೀರಿ. ಅಪವಾದ, ಅಪಕೀರ್ತಿ, ಅಪಜಯ ಇತ್ಯಾದಿಗಳೆಲ್ಲವೂ ಬಂದಿದ್ದು ಅದರ ಒಂದು ಛಾಯೆ ಏನಿದೆ ಅದು ದೂರಾಗುವಂತಹ ಪ್ರಸಂಗಗಳು ಕಂಡು ಬರ್ತಾ ಇದ್ದಾವೆ. ವಾಹನಾದಿಗಳಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಹಣಕಾಸಿನ ಒಂದು ವ್ಯವಹರಿಸುವಿಕೆಯ ರೀತಿ ನೀತಿಯಲ್ಲಿ ಎಚ್ಚರಿಕೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ. ಸೊ ತಾವುಗಳು ಆಂಜನೇಯನ ಸನ್ನಿಧಾನದಲ್ಲಿ ನೈವೇದ್ಯ ಮತ್ತು ಯಥಾಶಕ್ತಿಯಾದಂಥ ಅನ್ನದಾನಾದಿ ಸೇವಾದಿಗಳನ್ನು ಅರ್ಪಣೆ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ ವೃತ್ತಿಯಲ್ಲಿ ಒತ್ತಡ, ಆರ್ಥಿಕತೆಯ ಮುಗ್ಗಟ್ಟು ಹೇಳುವಂಥದ್ದು, ಆರ್ಥಿಕತೆಯ ತೊಂದರೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾಂಸಾರಿಕವಾಗಿ ಒಂದಷ್ಟು ಕಸಿವಿಸಿಯ ಅನುಭವಗಳು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು, ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು, ವಂಚನೆಗೆ ಒಳಗಾಗುವಂತಹ ಯೋಗಫಲ, ಸಾಲಾದಿಗಳನ್ನು ಮಾಡಿಕೊಂಡಂತೆ ಹಿಂದಿರುಗಿಸಲಾಗದೆ ತೊಳಲಾಟವನ್ನು ಅನುಭವಿಸುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಬ್ಬಿಣದಿಂದ, ಬೆಂಕಿಯಿಂದ, ನೀರಿನಿಂದ, ಕರೆಂಟಿನಿಂದ ಒಂದಷ್ಟು ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಹೇಳುವಂಥದ್ದು, ಅವಮಾನಾದಿ ಸ್ಥಿತಿಗಳೆಲ್ಲವೂ ಕೂಡ ಅನುಭವಿಸಬೇಕಾದಂಥ ಅನಿವಾರ್ಯತೆ ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಶಿವನ ಆಲಯದಲ್ಲಿ ನೈವೇದ್ಯ ಸೇವೆ ಮತ್ತು ಅನ್ನದಾನಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಖಂಡಿತ ಒಳ್ಳೆಯದಾಗ್ತದೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ
ವೃತ್ತಿ ಚಂದದ ಫಲವನ್ನು ಕೊಡುವ ಸ್ಥಿತಿ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅದ್ಭುತ ಫಲವನ್ನು ಕೊಡುವಂಥ ಸ್ಥಿತಿ, ದಾಂಪತ್ಯದಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ಮಕ್ಕಳಿಂದ ಒಂದು ಹಂತದ ಸಮಾಧಾನ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಮಾನಸಿಕವಾಗಿ ಒಂದಷ್ಟು ಗೊಂದಲಗಳಿಗೆ ಒಳಗಾಗುವಂತಹ ಪರಿಸ್ಥಿತಿಗಳು ಮತ್ತು ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್ ಹೇಳುವಂಥದ್ದನ್ನು ಅತ್ಯಂತ ಜಾಗರೂಕತೆಯಿಂದ ನಡೆಸಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಎಲ್ಲಿಯೋ ಒಂದು ರೀತಿಯಲ್ಲಿ ಏನು ಮೋಸಕ್ಕೆ ಒಳಗಾಗುವಂತಹ ಪ್ರಸಂಗಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವೆಯನ್ನು ಮತ್ತು ಅನ್ನದಾನಾದಿ ಸೇವೆಗಳನ್ನು ಅರ್ಪಣೆ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.